ಒಂದು ದಿನ ಈ ಮೂವಿಯ ಹೀರೋಗೆ ಒಂದು ವಸ್ತು ಸಿಗುತ್ತೆ. ಆ ಒಂದು ವಸ್ತುನ ಪಡ್ಕೊಬೇಕು ಅಂದ್ಬಿಟ್ಟು ತುಂಬಾ ಜನ ಇವ್ ಹಿಂದೆ ಬೀಳ್ತಾರೆ. ಇವನ್ನ ಮುಗಿಸಿ ಆ ಒಂದು ವಸ್ತುನ ಪಡ್ಕೊಬೇಕು ಅಂದ್ಬಿಟ್ಟು ನಮ್ ಹೀರೋನ ಸಾಯಿಸೋಕೆ ಅಂತ ಬರ್ತಾರೆ. ಆದ್ರೆ ನಮ್ ಹೀರೋ ಹತ್ರ ಇರುವಂತ ವಸ್ತು ಆದ್ರೂ ಯಾವ್ದು, ಅವನಿಂದ ಯಾಕೆ ಇಷ್ಟು ಜನ ಬಿದ್ದಿದ್ದಾರೆ, ಆ ಒಂದು ವಸ್ತುವಿನ ಹಿಂದೆ ಇರುವಂತ ರಹಸ್ಯಗಳನ್ನ ತಿಳ್ಕೊಬೇಕು ಅಂದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡ್ಬೇಕು. ಅಂದಾಗಿ ಈ ಮೂವಿಯ ಹೆಸರು ಬ್ರೈಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ವ್ಯಾರಲಿನ್ ಅಂಡ್ ದಿ ಸಿಟಿ ಆಫ್ ದಿ 1000 ಪ್ಲಾನೆಟ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ನಮ್ಗೊಂದು ವಿಷಯನ ತೋರಿಸ್ತಾರೆ. ಅದೇನಪ್ಪಾ ಅಂದ್ರೆ ಇವಾಗ ಭೂಮಿ ಮೇಲೆ ಹ್ಯೂಮನ್ಸ್ ಗಳು, ಆರ್ಕ್ಸ್ ಗಳು ಮತ್ತೆ ಹಾಗೆ ಎಲ್ಫ್ಸ್ ಗಳು ಎಕ್ಸಿಸ್ಟ್ ಆಗುತ್ತೆ. ಈ ರೀತಿಯಾದ ಜನರು ಈ ಭೂಮಿ ಮೇಲೆ ಜೀವನ ಮಾಡ್ತಾ ಇರ್ತವೆ. ಆದ್ರೆ ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಹ್ಯೂಮನ್ಸ್ ಗೆ ಈ ಆರ್ಕ್ಸ್ ಗಳು ಕಂಡ್ರೆ ಆಗೋದಿಲ್ಲ. ಇದರಿಂದ ಆರ್ಕ್ಸ್ ಗಳನ್ನ ಯಾವಾಗ್ಲೂ ಕೂಡ ದೂಷಿಸ್ತಾನೆ ಇರ್ತಾರೆ. ಅವ್ರ ಮೇಲೆ ತಪ್ಪನ್ನು ಹೊರಿಸಿ ಅವ್ರಿಗೆ ಏನಾರ ಒಂದು ತೊಂದರೆ ಕೊಡ್ತಾನೆ ಇರ್ತಾರೆ. ಆ ಆರ್ಕೋಗಳಿಗೂ ಅಷ್ಟೇ ಈ ಹ್ಯೂಮನ್ಸ್ ಗಳನ್ನ ಕಂಡ್ರೆ ಇಷ್ಟ ಇರೋದಿಲ್ಲ. ಮತ್ತೆ ಇಲ್ಲೇ ನಾವು ಈ ಮೂವಿಯ ಹೀರೋನ ನೋಡ್ತೀವಿ. ಇವನ ಹೆಸರು ವಾರ್ಡ್ ಅಂತ. ಇವನೊಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನ ಪಾರ್ಟ್ನರ್ ಯಾರಾಗಿರ್ತಾನೆ ಅಂದ್ರೆ ಒಂದು ಆರ್ಕ್ ಆಗಿರುತ್ತೆ. ಇದ್ರ ಹೆಸರು ನಿಕ್ ಅಂತ. ಈ ವಾರ್ಡ್ ಹೀಗೆ ರಸ್ತೆ ಮಧ್ಯದಲ್ಲಿ ನಿಂತಿರ್ಬೇಕಾದ್ರೆ ಒಂದು ಆರ್ಕ್ ಬಂದ್ಬಿಟ್ಟು ಈ ವಾರ್ಡ್ ನ ಶೂಟ್ ಮಾಡ್ಬಿಡುತ್ತೆ. ಅವನ್ನ ಹಿಡಿಬೇಕು ಅಂದ್ಬಿಟ್ಟು ಈ ನಿಕ್ ಆ ಒಂದು ಕ್ರಿಮಿನಲ್ ಹಿಂದೆ ಓಡುತ್ತೆ. ಬಟ್ ಆದ್ರೆ ಅವನು ಸಿಗೋದಿಲ್ಲ. ಆ ಕ್ರಿಮಿನಲ್ ಎಸ್ಕೇಪ್ ಆಗ್ಬಿಡ್ತಾನೆ. ಬಟ್ ಆದ್ರೆ ನಮ್ ಹೀರೋಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಹಾಗೂ ಹೀಗ ಹುಷಾರಾಗ್ಬಿಡ್ತಾನೆ. ಈ ನಿಕ್ ಅನ್ನೋ ಒಂದು ಆರ್ಕ್ ಇದೆಯಲ್ಲ, ಇದು ಪೊಲೀಸ್ ಆಫೀಸರ್ ಆಗಿರೋದು ವಾರ್ಡ್ ನ ಪೊಲೀಸ್ ಗಳಿಗೆ ಒಂದು ಚೂರು ಕೂಡ ಇಷ್ಟ ಇರೋದಿಲ್ಲ. ಅದೊಂದು ಆರ್ಕು, ಅದು ಪೊಲೀಸ್ ಆಗಿರೋದ್ರಿಂದ ಇವ್ರಿಗೆ ಯಾರಿಗೂ ಕೂಡ ಅದು ಇಷ್ಟ ಆಗ್ತಾ ಇರೋದಿಲ್ಲ. ಅದಲ್ದಲೆ ನಮ್ ಹೀರೋ ಜೊತೆಗೆ ಕೆಲಸ ಮಾಡ್ತಾ ಇರುತ್ತಲ್ಲ, ಇದರಿಂದ ಅವನ್ನ ಹೇಗಾದ್ರೂ ಮಾಡಿ ಕೆಲಸದಿಂದ ಬಿಡಿಸ್ಬೇಕು ಅಂತ ಇವನ್ನ ಒಂದು ಕೊಲೀಗ್ಸ್ ಎಲ್ಲ ವಾರ್ಡ್ ಗೆ ಹೇಳ್ತಾ ಇರ್ತಾರೆ. ವಾರ್ಡ್ ಕೂಡ ನಾನೇನ್ ಮಾಡ್ಲಿ, ಅವ್ನ್ ನನ್ ಫ್ರೆಂಡ್ ಆಗಿರೋದ್ರಿಂದ ನಿಮ್ಗೇನ್ ತೊಂದ್ರೆ, ಅವ್ನು ಯಾರಿಗೂ ಏನು ತೊಂದರೆ ಕೊಡ್ತಾ ಇಲ್ಲ ತಾನೆ, ನೀವ್ಯಾಕೆ ಅವನ ಮೇಲೆ ದ್ವೇಷ ಕಾರ್ತಾ ಇದ್ದೀರಾ ಅನ್ಬಿಟ್ಟು ಉಲ್ಟಾ ಇವ್ರಿಗೆ ಬೈದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಕ್ಕು ತುಂಬಾನೇ ಒಬ್ಬ ಒಳ್ಳೆ ಆರ್ಕ್ ಆಗಿರ್ತಾನೆ. ಅವನಿಗೆ ಪೊಲೀಸ್ ಆಫೀಸರ್ ಆಗಿ ಜನಗಳಿಗೆ ಸಹಾಯ ಮಾಡಬೇಕು, ಜನರ ಮಧ್ಯೆ ನನ್ನ ಒಂದು ರೆಸ್ಪೆಕ್ಟ್ ನ ಹೆಚ್ಚಿಸ್ಕೊಬೇಕು ಅನ್ನೋದೇ ಅವನ ಒಂದು ಗುರಿಯಾಗಿರುತ್ತೆ. ಆದ್ರೆ ಇವನಿಷ್ಟೇ ಸರಿ ಟ್ರೈ ಮಾಡಿದ್ರು ಕೂಡ ಇವರು ಅದಕ್ಕೆ ಅವಕಾಶ ಕೊಡ್ತಾನೆ ಇರೋದಿಲ್ಲ. ಇವನ್ನ ಹೇಗಾದ್ರೂ ಮಾಡಿ ಕೆಲಸದಿಂದ ಬಿಡಿಸ್ಬೇಕು ಅಂತ ಪ್ಲಾನಿಂಗ್ ನ ಮಾಡ್ತಾನೆ ಇರ್ತಾರೆ. ಅದಲ್ದಲೆ ಈ ಜಾಗದಲ್ಲಿ ಇವನೊಬ್ಬ ಆರ್ಕ್ ಆಗಿರ್ತಾನೆ, ಪೊಲೀಸ್ ಆಫೀಸರ್ ಆಗಿರೋನು. ಇದರಿಂದ ನಿಕ್ ಮತ್ತೆ ಹಾಗೆ ವಾರ್ಡ್ ಡ್ಯೂಟಿಲಿ ಇರ್ಬೇಕಾದ್ರೆ ಇವ್ರಿಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಒಬ್ಬ ವ್ಯಕ್ತಿ ನಡು ರಸ್ತೆಯಲ್ಲಿ ಕತ್ತಿನ ತೋರಿಸ್ಕೊಂಡು ಎಲ್ಲರಿಗೂ ಕೂಡ ಹೆದರಿಸ್ತಾ ಇದ್ದಾನೆ ಅಂತ. ಇದರಿಂದ ಇವ್ರುಗಳು ಆ ಜಾಗಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಆ ಕತ್ತಿ ತೋರಿಸಿ ಹೆದರಿಸ್ತಿದ್ದಂತ ಒಬ್ಬ ಹೋಮ್ಲೆಸ್ ವ್ಯಕ್ತಿನ ಇವರು ಅರೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಜೈಲಿಗೆ ಹಾಕ್ಬಿಡ್ತಾರೆ. ಮತ್ತೆ ವಾರ್ಡ್ ತನ್ನ ಕಾರನ್ನ ಕ್ಲೀನ್ ಮಾಡ್ಕೋತಿರ್ಬೇಕಾದ್ರೆ ಅವಾಗ ಇವನ ಹತ್ರ ಹೈಯರ್ ಆಫೀಸರ್ಸ್ ಗಳು ಇವನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಕೆಲವು ಕ್ವಶನ್ ಗಳನ್ನ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ, ನಿನಗೆ ಒಂದು ಆರ್ಕ್ ಶೂಟ್ ಮಾಡಿ ಹೊಡೋಗ್ತಲ್ಲ, ಅದನ್ನ ಹಿಡಿಬೇಕು ಅಂದ್ಬಿಟ್ಟು ಈ ನಿಕ್ಕು ಅವನ ಫಾಲೋ ಮಾಡ್ಕೊಂಡು ಹೋಗಿದ್ದಾನೆ. ಅಲ್ಲಿ ಅವರಿಬ್ರು ಮಧ್ಯೆ ಜಗಳ ಆಗಿ ನಿನಗೆ ಶೂಟ್ ಮಾಡಿದಂತ ಆರ್ಕು ಅಲ್ಲಿಂದ ಎಸ್ಕೇಪ್ ಆಗಿದೆ ಅಂತ. ಬಟ್ ಆದ್ರೆ ಇದು ನಿಜ ಅಲ್ಲ. ನಾವ್ ಈ ಕೇಸ್ ನ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಅಂದ್ರೆ ಅವನು ಎಸ್ಕೇಪ್ ಆಗಿದೆ ಅಂತ ಲ್ಯಾಡರ್ ಬಂದ್ಬಿಟ್ಟು 6 ಇಲ್ಲ 8 ಅಡಿ ಇದೆ. ಒಂದು ಆರ್ಕು ಅಷ್ಟೊಂದು ಹೈಟು ಜಂಪ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದ್ರುಗಳ ತೂಕ ಹೆಚ್ಚು ಇರೋದ್ರಿಂದ ಇವುಗಳಿಗೆ ಅಷ್ಟು ಜಂಪ್ ಮಾಡೋದಕ್ಕೆ ಆಗೋದಿಲ್ಲ. ನಿಕ್ಕು ನಮ್ಮೆಲ್ಲರಿಗೂ ಕೂಡ ಸುಳ್ಳು ಹೇಳಿದಾನೆ. ಅವನ ಜನಾಂಗನ ನಾವು ಹಿಡಿದ್ಬಿಟ್ಟು ಜೈಲ್ಗೆ ಹಾಕ್ಬಿಡ್ತೀವಿ ಅನ್ಬಿಟ್ಟು ಅವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಇವನೇ ಸಹಾಯ ಮಾಡಿದ್ದಾನೆ. ಅವನು ನಿಜ ಒಪ್ಕೋತಿಲ್ಲ. ಇದ್ರಿಂದ ನೀನು ಅವನ ಹತ್ರ ಈ ವಿಷಯನ ಬಾಯಿ ಬಿಡಿಸ್ಬೇಕು. ಅವನ ಹತ್ರ ನಿಜನೆಲ್ಲ ಹೇಳ್ಸಿ ಅದನ್ನೆಲ್ಲನೂ ಕೂಡ ರೆಕಾರ್ಡ್ ಮಾಡ್ಕೊಬೇಕು ನೀನು. ಅವಾಗ ನಾವು ಅವನ್ನ ಕೆಲಸದಿಂದ ಕಿತ್ತಾಕ್ಬಹುದು ಅನ್ಬಿಟ್ಟು ಇವ್ರನ್ನ ಒಂದು ಪ್ಲಾನ್ ಆಗಿರುತ್ತೆ ಇದು. ಆದ್ರೆ ಇದು ಇವ್ನಿಗೆ ಮಾಡಕ್ಕೆ ಇಷ್ಟಾನೇ ಇರೋದಿಲ್ಲ. ಬಟ್ ಆದ್ರೆ ಇವನ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿರುತ್ತೆ. ಮನೆ ಮೇಲೆ ಬೇರೆ ಸಾಲ ಇರುತ್ತೆ. ಅದನ್ನ ತೀರ್ಸ್ಕೊಡೋದಕ್ಕೋಸ್ಕರ ಈ ಒಂದು ಕೆಲಸ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾನೆ. ವಾರ್ಡ್ ಇವಾಗ ತಾನೇ ಅರೆಸ್ಟ್ ಮಾಡ್ಕೊಂಡು ತಗೊಂಬಂದಿನಲ್ಲ ಒಬ್ಬ ಹೋಮ್ಲೆಸ್ ವ್ಯಕ್ತಿ, ಅವನನ್ನ ನೋಡೋದಕ್ಕೆ ಅನ್ಬಿಟ್ಟು ಇಬ್ರು ವ್ಯಕ್ತಿಗಳು ಬರ್ತಾರೆ. ಆಕ್ಚುಲಿ ಇವ್ರುಗಳು ಮ್ಯಾಜಿಕ್ ಟಾಸ್ಕ್ ಫೋರ್ಸ್ ಆಗಿರ್ತಾರೆ. ಇವ್ರುಗಳ ಕೆಲಸ ಏನಪ್ಪಾ ಅಂದ್ರೆ ಮ್ಯಾಜಿಕ್ ನ ಯೂಸ್ ಮಾಡ್ಕೊಂಡು ಏನಾದ್ರೂ ಕೆಟ್ಟ ಕೆಲಸ ಮಾಡೋದಕ್ಕೆ ರೆಡಿ ಆಗಿರ್ತಾರಲ್ಲ ಅಂತವ್ರನ್ನ ಹಿಡ್ಕೊಳ್ಳೋದೇ ಇವ್ರ ಕೆಲಸ ಆಗಿರುತ್ತೆ. ಇವನ ಹತ್ರ ಬಂದ್ಬಿಟ್ಟು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವಾಗ ಇವ್ರಿಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಎಲ್ಫ್ಸ್ ಅನ್ನೋ ಒಂದು ಮ್ಯಾಜಿಕ್ ಗ್ರೂಪ್ ಇರುತ್ತಲ್ಲ, ಅದ್ರಲ್ಲಿ ಇನ್ಫರ್ನಿ ಅನ್ನೋ ಒಂದು ಗ್ರೂಪ್ ಅಲ್ಲಿ ಇರುವಂತ ಜನರು ಡಾರ್ಕ್ ಲಾರ್ಡ್ ನ ಮತ್ತೆ ಜೀವಂತ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅದು ಯಾರಪ್ಪ ಅಂದ್ರೆ ಲೀಲಾ. ಈ ಲೀಲಾ ಒಬ್ಳು ಬ್ರೈಟ್ ಆಗಿರ್ತಾಳೆ. ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. 2000 ವರ್ಷಗಳ ಹಿಂದೆ ಡಾರ್ಕ್ ಲಾರ್ಡ್ ಅನ್ನೋ ಒಂದು
ಡೀಮನ್ ಈ ಭೂಮಿನ ಕಂಟ್ರೋಲ್ ಮಾಡ್ತಿತ್ತು. ಹ್ಯೂಮನ್ಸ್ ಎಲ್ಲ ಅದೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಆದ್ರೆ ಈ ಡೀಮನ್ ಇಂದ ಮುಕ್ತಿ ಬೇಕು ಅಂದ್ಬಿಟ್ಟು ಅವುಗಳು 3 ಮ್ಯಾಜಿಕ್ ವಾಂಡ್ ಗಳನ್ನ ಯೂಸ್ ಮಾಡ್ಕೊಂಡು ಈ ಡೀಮನ್ ನ ನಾಶಗೊಳಿಸಿರ್ತವೆ. ಈ ಮ್ಯಾಜಿಕ್ ವಾಂಡ್ ಅಂದ್ರೆ ಏನಪ್ಪಾ ಅಂದ್ರೆ ಅದೊಂದು ಪವರ್ಫುಲ್ ಆಗಿರೋಂತ ಒಂದು ವೆಪನ್. ಅದನ್ನ ಹಿಡ್ಕೊಂಡು ಏನ್ ವಿಶ್ ಬೇಕಾದ್ರೂ ಕೇಳ್ಬೋದಾಗಿರುತ್ತೆ. ಬಟ್ ಆದ್ರೆ ಇವಾಗ ಎಲ್ಫ್ಸ್ ಅಲ್ಲಿ ಒಂದು ಗ್ರೂಪ್ ಇರುತ್ತೆ, ಇನ್ಫರ್ನಿ ಅಂತ. ಆ ಇನ್ಫರ್ನಿ ಗ್ರೂಪ್ ಲೀಡರ್ ಆದ ಲೀಲಾ ಆ ಒಂದು ಡೀಮನ್ ಮತ್ತೆ ವಾಪಸ್ ಕರ್ಕೊಂಡ್ ಬರ್ಬೇಕು, ಈ ಪ್ರಪಂಚದಲ್ಲಿ ನಾವು ಆಳ್ಬೇಕು ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿರ್ತವೆ. ಮತ್ತೆ ಇನ್ನೊಂದು ವಿಷಯ, ಹ್ಯೂಮನ್ಸ್ ಅಲ್ಲಿ ಕೂಡ ಬ್ರೈಟ್ ಅನ್ನೋರು ಇರ್ತಾರೆ. ಬಟ್ ಆದ್ರೆ ಅವರೆಲ್ಲ ಮಿಲಿಯನ್ಸ್ ಅಲ್ಲಿ ಒಬ್ಬ ಮಾತ್ರ ಬ್ರೈಟ್ ಇರ್ತಾನೆ ಅಷ್ಟೇ. ಹೀಗಾಗಿ ಆ ಮ್ಯಾಜಿಕ್ ಟಾಸ್ಕ್ ಫೋರ್ಸ್ ಗಳ ಹತ್ರ ನೀವು ಲೀಲಾನ ಹೇಗಾದ್ರೂ ಮಾಡಿ ತಡಿಲೇಬೇಕು, ಅವಳ ಕೈಗೆ ಏನಾದ್ರೂ ಈ ಮ್ಯಾಜಿಕ್ ವೆಪನ್ ಸಿಕ್ಬಿಟ್ರೆ ಇಡೀ ಭೂಮಿನ ನಾಶ ಮಾಡ್ಬಿಡ್ತಾಳೆ ಅಂತ. ಇಲ್ಲಿ ನಿಕ್ ಮತ್ತೆ ಹಾಗೆ ವಾರ್ಡ್ ಇಬ್ರು ಕೂಡ ರೌಂಡ್ಸ್ ಗೆ ಹೋಗಿರ್ತಾರೆ. ಅವಾಗ ಇವ್ರಿಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಅದೇನಪ್ಪಾ ಅಂದ್ರೆ ಒಂದು ಏರಿಯಾದಲ್ಲಿ ಜಗಳ ಆಡ್ತಿರೋ ಹಾಗೆ ಒಂದು ಸೌಂಡ್ ಬರ್ತಾ ಇದೆ. ಅಲ್ಲಿ ಹೋಗಿ ಚೆಕ್ ಮಾಡಿ ಅಂದಾಗ ಆ ಒಂದು ಅಡ್ರೆಸ್ ನ ಕೊಡ್ತಾರೆ. ಹೀಗಾಗಿ ಇವ್ರುಗಳು ಆ ಏರಿಯಾಗೆ ಬರ್ತಾರೆ. ಬಟ್ ಆದ್ರೆ ಈ ಏರಿಯಾ ಪೂರ್ತಿ ಕ್ರಿಮಿನಲ್ಸ್ ದಾಗಿರುತ್ತೆ. ಇವ್ರುಗಳು ಬಂದ್ಬಿಟ್ಟು ಅಲ್ಲೇ ಇದ್ದಂತಹ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವ್ರ ಮೇಲೆ ಗ್ಯಾಂಗ್ಸ್ಟರ್ಸ್ ಗಳು ಶೂಟ್ ಮಾಡ್ತಾರೆ. ಬಟ್ ಆದ್ರೆ ಇವರಿಬ್ರು ಕೂಡ ಅದರಿಂದ ತಪ್ಪಿಸ್ಕೊಂಡು ಇವ್ರಿಗೆ ಶೂಟ್ ಮಾಡ್ತಿದ್ದಂತ ಕ್ರಿಮಿನಲ್ ನ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಮತ್ತೆ ಆ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಿ ನೋಡಿದಾಗ ಎಲ್ಲ ಕಡೆ ಜನ ಸತ್ ಬಿದ್ದಿರ್ತಾರೆ. ಬಟ್ ಆದ್ರೆ ಅವ್ರ ಸತ್ತೋಗಿರೋ ಡೆಡ್ ಬಾಡಿಗಳು ನೋಡಿದ್ರೆ ತುಂಬಾ ವಿಚಿತ್ರವಾಗಿ ಸಾಯ್ತಿರ್ತಾರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಅರ್ಧಂಬರ್ಧ ಕಟ್ಟಾಗಿರೋ ಬಾಡಿನ ಇವ್ರು ನೋಡ್ತಾರೆ. ಆ ಬಾಡಿ ಒಳಗಡೆಯಿಂದ ಬ್ಲೂ ಲೈಟ್ ಹೊಳಿತಾ ಇರುತ್ತೆ. ಇವಾಗ ಇವರಿಗೆ ಗೊತ್ತಾಗುತ್ತೆ ಇದೆಲ್ಲ ಮ್ಯಾಜಿಕ್ ನ ಯೂಸ್ ಮಾಡ್ಬಿಟ್ಟು ಇವ್ರೆಲ್ಲಾರನು ಕೂಡ ಸಾಯಿಸಿರೋದು ಅಂತ. ಆಗ ಅದೇ ಜಾಗದಲ್ಲಿ ಒಂದು ಹುಡುಗಿ ಓಡೋಗ್ತಾ ಇರುತ್ತೆ. ಅವಳನ್ನ ಹಿಡಿಬೇಕು ಅನ್ಬಿಟ್ಟು ಅವಳನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಳನ್ನ ಹಿಡ್ಕೋತಿರ್ಬೇಕಾದ್ರೆ ಅವಳ ಹತ್ರ ಒಂದು ಲೈಟ್ ತುಂಬಾ ಜೋರಾಗಿ ಹೊಳೆಕೆ ಶುರು ಮಾಡ್ತಾ ಇವ್ರ ಪಕ್ಕದಲ್ಲೇ ಇದ್ದಂತ ಒಂದು ಕಾರ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಆ ಒಂದು ಹೊಳಿತಿರೋ ವಸ್ತು ಬೇರೆ ಯಾವ್ದು ಇಲ್ಲ, ಅದೇ ಮ್ಯಾಜಿಕ್ ವಾಂಡ್ ಅಂತ. ಮತ್ತೆ ಇಲ್ಲಿ ಬಿದ್ದಿದ್ದಾಳಲ್ಲ ಈ ಹುಡುಗಿ, ಇವಳ ಹೆಸರು ಟೀಕಾ ಅಂತ. ಆಕ್ಚುಲಿ ಇವಳೊಬ್ಳು ಎಲ್ಫ್ಸ್ ಆಗಿರ್ತಾಳೆ. ಈ ಮ್ಯಾಜಿಕ್ ವಾಂಡ್ ಸಿಕ್ಕಿರೋದ್ರಿಂದ ಇದ್ರ ಬಗ್ಗೆ ತಿಳಿಸ್ಬೇಕು ಅನ್ಬಿಟ್ಟು ತನ್ನ ಕೊಲೀಗ್ಸ್ ಎಲ್ಲರನ್ನು ಕೂಡ ಆ ಜಾಗಕ್ಕೆ ಕರೆಸ್ಕೊಂಡು ಅದ್ರ ಬಗ್ಗೆ ಹೇಳ್ತಾನೆ ಕೂಡ. ಆದ್ರೆ ಇವ್ರ ಕೊಲೀಗ್ಸ್ ಗಳು ಎಲ್ಲರಿಗೂ ಕೂಡ ದುರಾಸೆ ಬಂದ್ಬಿಡುತ್ತೆ ಇಲ್ಲಿ ಇವಾಗ. ಯಾಕೆಂದ್ರೆ ಅದೊಂದು ಮ್ಯಾಜಿಕಲ್ ವಸ್ತು ಆಗಿರುತ್ತಲ್ಲ, ಅದರಿಂದ ಯೂಸ್ ಮಾಡ್ಕೊಂಡು ನಾವೆಲ್ಲ ಶ್ರೀಮಂತರಾಗ್ಬೋದು ಅನ್ನೋ ಒಂದು ದುರಾಸೆ ಬಂದಿರುತ್ತೆ. ಬಟ್ ಆದ್ರೆ ಆ ಮ್ಯಾಜಿಕ್ ವಾಂಡ್ ನ ಯಾವ್ದಾರ ನಾರ್ಮಲ್ ಹ್ಯೂಮನ್ ಮುಟ್ಟಿದ್ರೆ ಅಲ್ಲೇ ಸತ್ತೋಗ್ಬಿಡ್ತಾನೆ ಅವನು. ಇದರಿಂದ ಇದನ್ನ ನಮ್ಮ ಹತ್ರ ಇಟ್ಕೊಳ್ಳೋದು ಸೇಫ್ ಅಲ್ಲ, ಇದನ್ನ ಒಪ್ಪಿಸ್ಬೇಕಾಗಿರೋರಿಗೆ ಒಪ್ಪಿಸ್ಬಿಡೋಣ ಅಂತ. ಬಟ್ ಆದ್ರೆ ಇವ್ರು ಯಾರು ಕೂಡ ಇದಕ್ಕೆ ರೆಡಿ ಆಗಿರೋದಿಲ್ಲ. ಅವಾಗ ನಮ್ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ ಇವರು ನನ್ನನ್ನೇ ಸಾಯಿಸ್ಬಿಟ್ಟು ಈ ಒಂದು ಮ್ಯಾಜಿಕಲ್ ವಾಂಡ್ ನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಅದೇ ರೀತಿ ಹೇಳ್ತಾರೆ ಕೂಡ ಅವರು, ನೋಡು ಇವಾಗ ನೀನು ನಮ್ ಜೊತೆ ಸೇರ್ಕೊಂಡ್ರೆ ನೀನು ಕೂಡ ಬದುಕ್ತೀಯಾ, ನಿನ್ ಲೈಫ್ ನ ನೀನ್ ಚೇಂಜ್ ಮಾಡ್ಕೊಬಹುದು. ಏನಾದ್ರೂ ಇದನ್ನ ಬೇರೆಯವ್ರಿಗೆ ಹೇಳಕ್ಕೆ ಹೋದ್ರೆ ನಿನ್ನನ್ನು ಸಾಯಿಸ್ತೀವಿ, ಹಾಗೆ ನಿನ್ ಫ್ರೆಂಡ್ ಇದ್ದಾನಲ್ಲ ಆರ್ಕೋ ಅವನನ್ನು ಕೂಡ ಸಾಯಿಸ್ಬಿಟ್ಟು ನಾವ್ ಈ ಮ್ಯಾಜಿಕ್ ವಾಂಡ್ ನ ತಗೋತೀವಿ ಅಂತ. ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡು, ನೀನ್ ನಮ್ ಜೊತೆಗೆ ಜಾಯ್ನ್ ಆಗ್ಬಿಟ್ಟು ನಿನ್ನ ಫ್ರೆಂಡ್ ಆರ್ಕ್ ಇದ್ದಾನಲ್ಲ ಅವನ ಸಾಯಿಸ್ಬಿಡು. ಹೀಗೆ ಈ ಒಂದು ಮಿಷನ್ ಗೆ ಬಂದು ಸತೋದ ಅನ್ಬಿಟ್ಟು ಸ್ಟೇಟ್ಮೆಂಟ್ ನ ಕೊಟ್ಬಿಡೋಣ ಅನ್ಬಿಟ್ಟು ಈ ಒಂದು ಪ್ಲಾನಿಂಗ್ ನ ಕೊಡ್ತಾರೆ. ಇವನ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಇದರಿಂದ ತನ್ನ ಫ್ರೆಂಡ್ ನ ಸಾಯಿಸೋದಕ್ಕೆ ರೆಡಿ ಆಗಿರ್ತಾನೆ. ಅದೇ ರೀತಿ ನಿಕ್ ನ ಸಾಯಿಸೋದಕ್ಕೆ ಅನ್ಬಿಟ್ಟು ಅವನ ಹತ್ರ ಬರ್ತಾನೆ. ಹಾಗೆ ಸುಮ್ನೆ ಸಾಯಿಸೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ನನ್ನ ಶೂಟ್ ಮಾಡ್ದವನ್ನ ಏನ್ತೋಕ್ ನೀನು ಓಡೋಗೋಕೆ ಬಿಟ್ಟೆ ಅನ್ಬಿಟ್ಟು ಈ ವಿಷಯದ ಬಗ್ಗೆ ಜಗಳ ಎತ್ತುತ್ತಾನೆ. ಜಗಳ ಎತ್ಬಿಟ್ಟು ಇವನ್ಗೆ ಗನ್ ಏಮ್ ಪಾಯಿಂಟ್ ಮಾಡಿದಾಗ ಇವನ್ಗೆ ತುಂಬಾ ಫೋರ್ಸ್ ಮಾಡಿರೋದ್ರಿಂದ ನಿಕ್ ಕೂಡ ನಿಜ ಹೇಳ್ತಾನೆ. ನಿನಗೆ ಶೂಟ್ ಮಾಡಿದಂತ ಒಂದು ಆರ್ಕ್ ನಾನು ಅಟ್ಟಾಡ್ಸ್ಕೊಂಡು ಹೋದಾಗ ಅವನು ಗುಂಪಲ್ಲಿ ಎಲ್ಲೋ ಕಾಣೆ ಆಗ್ಬಿಟ್ಟ. ಅವನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಬೇರೆ ಆರ್ಕ್ ಸಿಕ್ತು ನನಗೆ. ಬಟ್ ಆದ್ರೆ ನಿನಗೆ ಶೂಟ್ ಮಾಡಿದಂತ ಒಂದು ಆರ್ಕು ಅದಾಗಿರ್ಲಿಲ್ಲ. ಅದೇ ಸಮಯಕ್ಕೆ ಆ ಜಾಗಕ್ಕೆ ಪೊಲೀಸ್ನವರೆಲ್ಲ ಬರ್ತಿದ್ರು. ಆ ಒಂದು ಆರ್ಕು ಏನೋ ತಪ್ಪು ಮಾಡ್ದಲೆ ಈ ಪೊಲೀಸ್ನವ್ರಿಗೆ ಸಿಗಾಕೊಂಡ್ಬಿಟ್ರೆ ಇವ್ರುಗಳು ಅವನ್ಗೆ ನರಕ ತೋರಿಸ್ಬಿಡ್ತಾರೆ. ಮಾಡ್ದಿರೋ ತಪ್ಪಿಗೆ ಇವನ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅನ್ಬಿಟ್ಟು ನಾನೇ ಅಲ್ಲಿಂದ ಅವನು ಎಸ್ಕೇಪ್ ಆಗೋ ರೀತಿ ಮಾಡ್ದೆ ಅಂತ ನಮ್ ಹೀರೋನು ಕೇಳ್ತಾನೆ. ನೀನೇಗ್ ಫೈಂಡ್ ಔಟ್ ಮಾಡ್ದೆ ಅವನು ಕ್ರಿಮಿನಲ್ ಅಲ್ಲ ಅಂತ. ಅದಕ್ಕೆ ನಿಕ್ ಕೂಡ ಸ್ಮೆಲ್, ನಿನಗೆ ಶೂಟ್ ಮಾಡಿದಂತ ಆರ್ಕ್ ಸ್ಮೆಲ್ ಬೇರೆ ಇತ್ತು, ಬಟ್ ಆದ್ರೆ ನಾನು ಹಿಡ್ಕೊಂಡಿದ್ದಂತ ಆರ್ಕ್ ಸ್ಮೆಲ್ ಬೇರೆ ಇತ್ತು. ಹೀಗಾಗಿ ನಾನು ಈಸಿಯಾಗಿ ಕಂಡಿಡ್ಕೊಂಡೆ ಅಂತ. ಮತ್ತೆ ವಾರ್ಡ್ ನ ಹಿಂದಗಡೆ ಇವನ ಕೊಲೀಸ್ ಗಳೆಲ್ಲ ಬಂದ್ಬಿಟ್ಟು ಇವನ್ಗೆ ಗನ್ನ ಏಮ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ನಮ್ ಹೀರೋಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನ್ ನಿಕ್ ನ ಸಾಯಿಸಿದ್ರು ಕೂಡ ಇವ್ರು ನನ್ನನ್ನ ಸಾಯಿಸ್ಬಿಟ್ಟು ಆ ಒಂದು ಮ್ಯಾಜಿಕಲ್ ವರ್ಲ್ಡ್ ನ ತಗೊಂಡ್ ಹೋಗ್ತಾರೆ ಅಂತ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ ಕರೆಕ್ಟ್ ಟೈಮಿಂಗ್ ನ ಉಪಯೋಗಿಸ್ಬಿಟ್ಟು ಇವನ ಕೊಲೀಗ್ಸ್ ಗಳನ್ನ ಎಲ್ಲರನ್ನು ಕೂಡ ಇವನೇ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಾನೆ. ನಿಕ್ ಕೂಡ ಏನ್ ಮಾಡ್ದೆ ನೀನು, ಅವ್ರನ್ನೆಲ್ಲ ಏಂತಕ್ ಸಾಯಿಸ್ತೆ ಅಂತ ಕೇಳ್ತಾ ಇರ್ಬೇಕಾದ್ರೆ ಆ ಜಾಗದ ಗ್ಯಾಂಗ್ಸ್ಟರ್ ಅಲ್ಲಿಗೆ ಬರ್ತಾನೆ. ಇವನ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ಮ್ಯಾಜಿಕ್
ವಾಂಡು ಇಲ್ಲಿದೆ, ಇವ್ರ ಹತ್ರ ಇದೆ ಅಂತ. ಇದರಿಂದ ಇವ್ರ ಹತ್ರ ಅದನ್ನ ಕಿತ್ಕೊಳ್ಳೋಕೆ ಅಂತ ಬರ್ತಾರೆ. ಆದ್ರೆ ಇವ್ರುಗಳು ಬಿಡೋದಿಲ್ಲ. ಇವ್ರನ್ನ ಒಂದು ಪೊಲೀಸ್ ಕಾರ್ನಲ್ಲಿ ಆ ಒಂದು ಟೀಕಾ ಹಾಗೆ ಮ್ಯಾಜಿಕ್ ವಾಂಡ್ ಎಲ್ಲಾನು ಕೂಡ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೊಂಟೋಗ್ಬಿಡ್ತಾರೆ. ಬಟ್ ಆದ್ರೆ ಈ ಗ್ಯಾಂಗ್ಸ್ಟರ್ಸ್ಗಳು ಬಿಡೋ ರೀತಿ ಇರೋದಿಲ್ಲ. ಇವ್ರನ್ನ ಫಾಲೋ ಮಾಡ್ಕೊಂಡು ಇವ್ರನ್ನ ಕಾರ್ನ ಶೂಟ್ ಮಾಡ್ಕೊಂಡ್ ಬರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಸುಮ್ಮನೆ ಬಿಡೋದಿಲ್ಲ. ಆ ಗ್ಯಾಂಗ್ಸ್ಟರ್ಗಳಿಗೆಲ್ಲ ಶೂಟ್ ಮಾಡ್ತಾ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಹಾಗೆ ಮುಂದೆ ಬರ್ತಾ ಇರ್ಬೇಕಾದ್ರೆ ಇಷ್ಟೇ ಗಂಟ ಸುಮ್ಮನಿದ್ದ ಟೀಕಾ ಈಗ ಮಾತಾಡಕ್ಕೆ ಶುರು ಮಾಡ್ತಾಳೆ. ಕಾರ್ನ ನಿಲ್ಸಿ ಹಿಂದಕ್ಕೆ ತಗೊಂಡೋಗಿ ಅಂತ ಬಡ್ಕೋತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ಮ್ಯಾಜಿಕ್ ವಾಂಡ್ ಇದೆಯಲ್ಲ ಅದು ಕೂಡ ಒಂಥರ ವಿಚಿತ್ರವಾಗಿ ಹಾಡಕ್ಕೆ ಶುರುವಾಗುತ್ತೆ. ಏನಾಗ್ತಾ ಇದೆ ಅಂತ ಅರ್ಥ ಆಗೋಷ್ಟಲ್ಲಿ ಇವ್ರನ್ನ ಒಂದು ಕಾರು ಇನ್ವಿಸಿಬಲ್ ವಾಲ್ಗೆ ಗುದ್ಬಿಟ್ಟು ಇವ್ರ ಗಾಡಿ ಪೂರ್ತಿ ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ಈ ಕಡೆ ಇನ್ಫರ್ನಿಯಾ ಗ್ರೂಪ್ ಅದೇ ಜಾಗಕ್ಕೆ ಬರುತ್ತೆ. ಅಂದ್ರೆ ಟೀಕಾ ಸಿಕ್ಕೋದ್ನಲ್ಲ ಆ ಜಾಗಕ್ಕೆ. ಈ ಇನ್ಫರ್ನಿಯಾ ಗ್ರೂಪ್ ಲೀಡರ್ ಆದ ಲೀಲಾ ಆ ಜಾಗಕ್ಕೆ ಬಂದ್ ನೋಡಿದಾಗ ಇವಳು ಗ್ರೂಪ್ ಅಲ್ಲಿ ಇರುವಂತ ಲಾರಿಕಾ ಸತ್ ಹೋಗ್ಬಿಟ್ಟಿರ್ತಾಳೆ. ಗೊತ್ತಾಗುತ್ತೆ ಇವಳನ್ನ ಸಾಯಿಸಿರೋದು ಬೇರೆ ಯಾರು ಅಲ್ಲ, ಆ ಟೀಕಾನೆ ಅಂತ. ಇದರಿಂದ ಅವಳನ್ನ ಹಿಡಿದು ಮುಗಿಸ್ಬೇಕು, ಅವಳ ಕೈಯಲ್ಲೇ ಇರೋದು ಈ ವಾಂಡ್ ಅಂತ ಗೊತ್ತಾಗುತ್ತೆ. ಹೀಗಾಗಿ ಅವಳನ್ನ ಹುಡ್ಕೋಕೆ ಶುರು ಮಾಡ್ತಾಳೆ. ಈ ಕಡೆ ಈ 3 ಜನ ಆ ಕಾರಿಂದ ಆಚೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ ನಿಕ್ನ, ಏಂತಕ್ಕೆ ಈ ಕಾರು ಕ್ರಾಶ್ ಆಯ್ತು ಅಂತ. ಅವಾಗ ನಿಕ್ ಕೂಡ ಹೇಳ್ತಾನೆ, ಈ ಮ್ಯಾಜಿಕ್ ವಾಂಡ್ ಮೇಲೆ ಯಾರು ಸ್ಪೆಲ್ ನ ಮಾಡಿದ್ದಾರೆ, ಇದು ತನ್ನ ಓನರ್ ನ ಬಿಟ್ಬಿಟ್ಟು ತುಂಬಾ ದೂರ ಹೋಗ್ಬಾರ್ದು ಅಂತ ಆ ರೀತಿಯಾದ ಒಂದು ಮ್ಯಾಜಿಕ್ ನ ಮಾಡಿದ್ದಾರೆ. ಇದರಿಂದ ಇದನ್ನ ನಾವು ತುಂಬಾ ದೂರ ತಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅಂತ. ಆಗ ನೋಡ್ತಿದ್ದಂಗೆನೆ ಅದೇ ಜಾಗಕ್ಕೆ ಆ ಗ್ಯಾಂಗ್ಸ್ಟರ್ ಗಳೆಲ್ಲ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದರಿಂದ ಇವ್ರುಗಳು ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಫೈಟ್ ಅಲ್ಲಿ ಮ್ಯಾಜಿಕ್ ವಾಂಡು ನೆಲಕ್ಕೆ ಬಿದ್ದೋಗ್ಬಿಡುತ್ತೆ. ಅದನ್ನ ಒಬ್ಬ ತನ್ನ ಕೈಗೆ ಎತ್ಕೊಂಡಿದ ತಕ್ಷಣ ಅವ್ನ ಇಡೀ ಬಾಡಿನ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟು ಬೂದಿ ಆಗಿ ಹೋಗ್ಬಿಡ್ತಾನೆ. ಇದರಿಂದ ಇವ್ರು 3 ಜನ ಅದನ್ನ ಟಚ್ ಮಾಡ್ದಂಗೆ ಅದನ್ನ ಸೇಫ್ ಆಗಿ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಇನ್ನೊಂದ್ಸಲಿ. ಮತ್ತೆ ಇಲ್ಲಿ ಈ ಕಡೆ ಒಂದು ಕ್ರೈಮ್ ಪ್ಲೇಸ್ಗೆ ತುಂಬಾ ಜನ ಪೊಲೀಸ್ನವರು ಹಾಗೆ ಮತ್ತೆ ಮ್ಯಾಜಿಕ್ ಫಿಟ್ಸ್ ಕೂಡ ಬರ್ತಾರೆ. ಕ್ಯಾಂಡೋಮೇರ ಅಲ್ಲಿರುವಂತ ಸಿಚುವೇಶನ್ ನೋಡಿದಾಗೆ ಗೊತ್ತಾಗುತ್ತೆ ಟೀಕಾ ಕೈಯಲ್ಲಿ ಆ ಮ್ಯಾಜಿಕ್ ವಾಂಡ್ ಇದೆ, ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಅನ್ಬಿಟ್ಟು ಈ ಲೀಲಾ ತನ್ನ ಕಡೆಯವ್ರನ್ನ ಕಳಿಸಿದ್ದಾಳೆ. ಆದ್ರೆ ಟೀಕಾ ಇವರೆಲ್ಲರನ್ನು ಕೂಡ ಸಾಯಿಸ್ಬಿಟ್ಟು ಆ ಮ್ಯಾಜಿಕ್ ವಾಂಡ್ ಜೊತೆಗೆ 2 ಪೊಲೀಸ್ನವ್ರ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ ಅಂತ. ಹೀಗಾಗಿ ನಾವು ಟೀಕಾನ ಹುಡುಕಿದ್ರೆ ಲೀಲಾನು ಕೂಡ ಸಿಗ್ತಾಳೆ, ಮತ್ತೆ ಆ ಮ್ಯಾಜಿಕ್ ವಾಂಡ್ ಕೂಡ ನಮಗೆ ಸಿಗುತ್ತೆ ಅನ್ಬಿಟ್ಟು ಇವರು ಕೂಡ ಟೀಕನ ಹುಡುಕೋಕೆ ಶುರು ಮಾಡ್ತಾರೆ. ಮತ್ತೆ ಇವ್ರು 3 ಜನ ಅವ್ರ ಕೈಯಿಂದ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟು ಒಂದು ಬೇರೆ ಡ್ರೆಸ್ ನ ಹಾಕೊಂಡು ಹೀಗೆ ಮುಂದೆ ಹೋಗ್ತಾ ಒಂದು ಪಬ್ಗೆ ಬರ್ತಾರೆ. ಬಟ್ ಆದ್ರೆ ಅದೇ ಜಾಗಕ್ಕೆ ಈ ಗ್ಯಾಂಗ್ಸ್ಟರ್ ಕೂಡ ಬಂದ್ಬಿಟ್ಟಿರ್ತಾನೆ. ಇವ್ರು ಎಲ್ಲೋದ್ರೂ ಇವ್ನ್ ಬಿಡೋ ರೀತಿ ಕಾಣ್ತಾ ಇರೋದಿಲ್ಲ. ಬಂದ್ಬಿಟ್ಟು ಲಾಕ್ ಮಾಡ್ಕೊಂಡಿರ್ತಾನೆ. ಮರ್ಯಾದೆಯಾಗಿ ಆ ಮ್ಯಾಜಿಕ್ ವಾಂಡ್ ನಮ್ಗೆ ಕೊಟ್ಬಿಟ್ಟು ಅನ್ಯಾಯವಾಗಿ ಸಾಹಿತ್ಯ ಅಂತ ಎದುರಿಸ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ಅದನ್ನ ಕೊಡೋಕೆ ರೆಡಿ ಆಗಿರೋದಿಲ್ವಲ್ಲ. ಇದರಿಂದ ಅವನ ಹತ್ರ ಫೈಟ್ಗೆ ಇಳಿಬೇಕು ಅನ್ಬಿಟ್ಟು ಗನ್ನ ತಗೊಂಡ್ ಶೂಟ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕು. ಆಗ ನೋಡ್ತಿದ್ದಂಗೆನೆ ಆ ಗ್ಯಾಂಗ್ಸ್ಟರ್ ಎಲ್ಲಾರನು ಕೂಡ ಇನ್ಫರ್ನಿಸ್ ಗ್ರೂಪ್ ಅಂದ್ಬಿಟ್ಟು ಅಲ್ಲಿರೋ ಎಲ್ಲಾರನು ಕೂಡ ಸಾಯಿಸಾಕ್ಬಿಡ್ತಾರೆ. ಇದನ್ನೆಲ್ಲಾನು ನೋಡ್ತಿದ್ದ ಟೀಕಾ ಬನ್ನಿ ಇಲ್ಲಿಂದ ಹೋಗ್ಬಿಡೋಣ, ಅವರೇ ಇನ್ಫರ್ನಿಗಳು ಅಂದ್ಬಿಟ್ಟು ಇವ್ರಿಬ್ರು ಕರ್ಕೊಂಡು ಒಂದೇ ಸಮನೆ ಹೊಡೋಕೆ ಶುರು ಮಾಡ್ತಾರೆ. ಆ ಇನ್ಫರ್ನಿಗಳಿಂದ ಎಸ್ಕೇಪ್ ಆಗ್ಬಿಟ್ಟು ಇವರು ಮತ್ತೆ ಒಂದ್ ಜಾಗಕ್ಕೆ ಬಂದು ಅವ್ ಚಿಕ್ಕೊಂಡ್ಬಿಟ್ಟು ಮತ್ತೆ ನಮ್ ಹೀರೋನು ಕೂಡ ಹೇಳ್ತಾನೆ, ನನ್ನ ಫ್ರೆಂಡ್ ನ ಇಲ್ಲಿಗೆ ಕರೆಸ್ತೀನಿ, ಅವನ್ಗೆ ಈ ಒಂದು ವಿಷಯನೆಲ್ಲ ಹೇಳೋಣ, ಅವನೇನಾದ್ರೂ ನಮ್ಗೆ ಸೊಲ್ಯೂಷನ್ ಕೊಡ್ತಾನೆ ಅನ್ಬಿಟ್ಟು ಇವನ್ ಫ್ರೆಂಡ್ ನ ಇಲ್ಲಿಗೆ ಕರೆಸ್ತಾನೆ. ಇವನ್ ಫ್ರೆಂಡ್ ಕೂಡ ಬರ್ತಿದ್ದಂಗೆನೆ ಇದರಿಂದ ನಮ್ ಹೀರೋನು ಕೂಡ ಆ ಒಂದು ಮ್ಯಾಜಿಕ್ ವಾಂಡ್ ನ ಪವರ್ ಬಗ್ಗೆ ಕೂಡ ಹೇಳ್ತಾನೆ. ಇವಾಗ ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಇವಾಗ ನೀನ್ ನಾನು ಹೇಳ್ದಾಗೆ ಕೇಳ್ಬೇಕು ಅನ್ಬಿಟ್ಟು ಒಬ್ರಿಗೆ ಕಾಲ್ ಮಾಡಿ ಕೊಡ್ತಾನೆ. ಅದ್ ಬೇರೆ ಯಾರೋ ಆಗಿರೋದಿಲ್ಲ, ಮ್ಯಾಜಿಕ್ ಫೀಟ್ಸ್ ಆಗಿರ್ತಾರೆ. ಈ ಮ್ಯಾಜಿಕ್ ಫೀಟ್ಸ್ ಹತ್ರ ನಮ್ ಹೀರೋ ಮಾತಾಡ್ತಾನೆ. ಏನಪ್ಪಾ ಅಂದ್ರೆ ನಾನ್ ನಿನ್ಗೆ ಈ ಮ್ಯಾಜಿಕ್ ವಾಂಡ್ ನ ಕೊಟ್ಬಿಡ್ತೀನಿ, ಅದ್ರ ಬದಲಾಗಿ ನನ್ ಮೇಲೆ ಯಾವ ಕೇಸಸ್ ಬೀಳ್ದ ರೀತಿ ನೀನ್ ನೋಡ್ಕೊಬೇಕು ಅಂತ. ಅದಕ್ಕೆ ಮ್ಯಾಜಿಕ್ ಫೀಟ್ಸ್ ಕೂಡ ಸರಿ ಆಯ್ತು, ನಿನ್ ಮೇಲೆ ಯಾವ ರೀತಿಯ ಕೇಸು ಬೀಳ್ಬಾರ್ದು ಆ ರೀತಿ ನಾನು ನೋಡ್ಕೋತೀನಿ, ಯಾಕೆಂದ್ರೆ ನೀನು ಅದನ್ನ ಕೆಟ್ಟ ಕೈಗೆ ಸಿಗದಿರೋ ರೀತಿ ನೋಡ್ಕೋತಾ ಇದೀಯಾ, ಹೀಗಾಗಿ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೋತಾ ಇರ್ತಾನೆ. ಬಟ್ ಆದ್ರೆ ನಮ್ ಹೀರೋ ಇಲ್ಲಿರೋ ವಿಷಯ ಆ ಒಂದು ಇನ್ಫರ್ನಿಗಳಿಗೆ ಗೊತ್ತಾಗ್ಬಿಟ್ಟು ನಮ್ ಹೀರೋನ ಫ್ರೆಂಡ್ ನ ಅಲ್ಲೇ ಸಾಯಿಸಾಕ್ಬಿಡ್ತಾರೆ. ಇದರಿಂದ ಇವ್ರು 3 ಜನ ಕೂಡ ಅಲ್ಲೇ ಇದ್ದಂತ ಒಂದು ಶಾಪಿಂಗ್ ಸ್ಟೋರ್ಗೆ ಬಂದ್ಬಿಡ್ತಾರೆ. ಆಗ ನೋಡ್ತಿದ್ದಂಗೆನೆ ಈ 3 ಇನ್ಫರ್ನಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಬಂದಾಗ ಇವ್ರುಗಳು ಕೂಡ ಅದ್ರ ಜೊತೆಗೆ ಫೈಟ್ಗೆ ಇಳಿತಾರೆ. ಇಲ್ಲೂ ಕೂಡ ಒಂದು ಮಸ್ತಾಗಿರೋ ಆಕ್ಷನ್ ಸೀನ್ ನಡೆಯುತ್ತೆ. ಇವರು ಎಷ್ಟೇ ಸಲಿ ಆ ಒಂದು ಮ್ಯಾಜಿಕ್ ವಾಂಡ್ ನ ಪಡ್ಕೊಳ್ಳೋಕೆ ಅಂತ ಟ್ರೈ ಮಾಡಿದ್ರು ಕೂಡ ಇವ್ರುಗಳು ಬಿಡೋದಿಲ್ಲ. ಅವ್ರಿಗೆ ಚಕ್ಮ ಕೊಟ್ಬಿಟ್ಟು ಆ ಒಂದು ಸ್ಟೋರ್ ನ ಬ್ಲಾಸ್ಟ್ ಮಾಡಿ ಎಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾರೆ. ಎಸ್ಕೇಪ್ ಆಗ್ಬಿಟ್ಟು ಮುಂದೆ ಹೋಗ್ತಿರ್ಬೇಕಾದ್ರೆ ಇವ್ರ ಹಣೆ ಬರ ಹೆಂಗಿರುತ್ತೆ ಅಂದ್ರೆ ಅವ್ರ ಕೈಗೆ ತಗ್ಲಾಕೊಂಡ್ಬಿಡ್ತಾರೆ ಇವರು. ಯಾಕಪ್ಪ ಅಂದ್ರೆ ಇವ್ರು ಇವಾಗ ತಾನೇ ಒಂದು ಕ್ಲಬ್ ಒಳಗಡೆ ಹೋಗಿ ಆ ಒಂದು ಕ್ಲಬ್ ನೆಲ್ಲ ಹಾಳು ಮಾಡಾಕ್ ಬಿಟ್ಟಿದ್ರಲ್ಲ, ಆ ಒಂದು ಕ್ಲಬ್ ನ ಲೀಡರ್ ಇವ್ರನ್ನ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೇಳಿರ್ತಾನೆ. ಯಾಕೆಂದ್ರೆ ಗೊತ್ತು ಇವನ್ಗೂ ಕೂಡ ಒಂದು ಮ್ಯಾಜಿಕ್ ವಾಂಡ್ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗಾಗಿ ಅದನ್ನ ಪಡ್ಕೊಬೇಕು ಅಂದ್ಬಿಟ್ಟು ಅದು ಎಲ್ಲಿದೆ ಅಂತ ಕೇಳ್ತಾನೆ.
ಬಟ್ ಆದ್ರೆ ಇವ್ರುಗಳು ಎಷ್ಟೇ ಹೊಡೆದ್ರು ಕೂಡ ಒಂದು ಚೂರು ಬಾಯಿನೂ ಬಿಡೋದಿಲ್ಲ. ಇದರಿಂದ ಆ ಒಂದು ಆರ್ಕ್ ನ ಗ್ಯಾಂಗ್ಸ್ಟರ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ನಮ್ ನಿಕ್ ಇದಾನಲ್ಲ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟು ಒಂದು ಗುಂಡಿಗೆ ಹಾಕ್ಬಿಡ್ತಾರೆ. ಇದಾದ್ಮೇಲೆ ನಮ್ ಹೀರೋನು ಕೂಡ ಶೂಟ್ ಮಾಡೋಕೆ ಅಂತ ಬರ್ತಾ ಇರ್ತಾರೆ. ಬಟ್ ಆದ್ರೆ ಇದನ್ನೆಲ್ಲಾನು ಕೂಡ ಟೀಕಾ ನೋಡ್ತಾ ಇರ್ತಾಳಲ್ಲ, ಇವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಅವಳು ಅದರದ ಪವರ್ನ ಯೂಸ್ ಮಾಡ್ತಾಳೆ. ಆಕ್ಚುಲಿ ಇವಳು ಕೂಡ ಒಬ್ಳು ಬ್ರೈಟ್ ಆಗಿರ್ತಾಳೆ. ಇವಳು ಆ ಒಂದು ಮ್ಯಾಜಿಕ್ ವಾಂಡ್ ನ ಹಿಡ್ಕೊಂಡು ನಮ್ಮ ನಿಕ್ ನ ಮತ್ತೆ ಬದುಕಿಸ್ಬಿಡ್ತಾಳೆ. ಇದನ್ನ ನೋಡಿದ ಆರ್ಕ್ ನ ಗ್ಯಾಂಗ್ಸ್ಟರ್ ತುಂಬಾನೇ ಭಯ ಪಡ್ಕೊಂಡು ಇವ್ರನ್ನ ವಾಪಸ್ಸು ಕಳಿಸ್ಬಿಡ್ತಾನೆ. ಇವ್ರು ನಮ್ಗೇನಾದ್ರು ಮಾಡ್ಬಿಡ್ತಾರೆ ಅನ್ಬಿಟ್ಟು. ಮತ್ತೆ ಇವರೆಲ್ಲರೂ ಕೂಡ ಒಂದು ಜಾಗಕ್ಕೆ ಬಂದಾಗ ನಮ್ ಹೀರೋ ಆ ಹುಡುಗಿ ಹತ್ರ ಕೇಳ್ತಾನೆ, ನಿನ್ಗೆ ಈ ರೀತಿ ಪವರ್ ನ ಯೂಸ್ ಮಾಡಕ್ ಬರುತ್ತೆ ಅಂದಿದ್ರೆ ನಮ್ನ ಮುಂಚೆನೆ ಸೇವ್ ಮಾಡಿ ಬರ್ತಿತ್ತಲ್ಲ ಅಂದಾಗ ಅದಕ್ಕೆ ಟೀಕಾನು ಕೂಡ ಹೇಳೋಕೆ ಶುರು ಮಾಡ್ತಾಳೆ, ನನಗೆ ಈ ಒಂದು ಮ್ಯಾಜಿಕ್ ವಾಂಡ್ ನ ಸರಿಯಾಗಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ನಾನು ಇನ್ನು ಬಿಗಿನರ್ ಅಷ್ಟೇ, ನಾನು ಇದ್ರ ಬಗ್ಗೆ ಕಲ್ತ್ಕೋತಿದ್ದೆ ಅನ್ಬಿಟ್ಟು ಲೀಲಾ ಹೇಗೆಲ್ಲ ಪ್ಲಾನ್ ನ ಮಾಡ್ಕೊಂಡಿದ್ದಾಳೆ ಆ ಒಂದು ಡಾರ್ಕ್ ಲಾರ್ಡ್ ನ ಮತ್ತೆ ವಾಪಸ್ ತಗೊಂಡ್ಬರೋದಕ್ಕೆ ಅಂತ ಎಲ್ಲ ವಿಷಯನೂ ಹೇಳ್ತಾ ಇರ್ತಾಳೆ. ಈ ಒಂದು ಡಾರ್ಕ್ ಲಾರ್ಡ್ ನ ಮತ್ತೆ ವಾಪಸ್ ಜೀವಂತ ಮಾಡೋದಕ್ಕೋಸ್ಕರ ಇಲ್ಯುಮಿನಾಟಿ ಅನ್ನೋ ಒಂದು ಗ್ರೂಪ್ ನೇ ಇವರು ಮುಗಿಸ್ಬಿಟ್ಟಿರ್ತಾರೆ. ಈ ಇಲ್ಯುಮಿನಾಟಿ ಅನ್ನೋ ಗ್ರೂಪ್ ಭೂಮಿನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಆ ಒಂದು ಗ್ರೂಪ್ ನ ಇವರು ನಾಶ ಮಾಡ್ಬಿಟ್ಟಿರ್ತಾರೆ. ಬಟ್ ಆದ್ರೆ ಇವಳು ಕೂಡ ಅದೇ ಗ್ರೂಪ್ ಅಲ್ಲಿ ಇರ್ತಾಳಲ್ಲ, ಆದ್ರೆ ಇದು ಇವಳಿಗೆ ಇಷ್ಟ ಇರೋದಿಲ್ಲ, ಹ್ಯೂಮನ್ಸ್ ಎಲ್ಲ ಸಾಯ್ತಾ ಇರೋದು. ಹಾಗಾಗಿ ಇವಳು ಆ ಗ್ರೂಪ್ ಇಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇದರಿಂದ ಲೀಲಾ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಒಂದು ಅಸಿಸ್ಟೆಂಟ್ಗೆ ಆ ಒಂದು ಮ್ಯಾಜಿಕ್ ವಾಂಡ್ ನ ಕೊಟ್ಬಿಟ್ಟು ಹೋಗಿ ಅವಳನ್ನ ಸಾಯಿಸ್ಬಿಟ್ ಬಾ ಅನ್ಬಿಟ್ಟು ಕಳಿಸ್ತಾಳೆ. ಆದ್ರೆ ಟೀಕಾ ಆ ಒಂದು ಮ್ಯಾಜಿಕ್ ವಾಂಡ್ ನ ಉಪಯೋಗಿಸ್ಬಿಟ್ಟು ಅವಳನ್ನ ಒಂದು ಅಸಿಸ್ಟೆಂಟ್ ನೇ ಸಾಯಿಸ್ಬಿಟ್ಟಿರ್ತಾಳೆ. ಹೀಗಾಗಿ ಆ ಜಾಗದಿಂದ ಎಸ್ಕೇಪ್ ಕೂಡ ಆಗ್ಬಿಟ್ಟಿರ್ತಾಳೆ. ಇದರಿಂದಾನೇ ಆ ಒಂದು ಮ್ಯಾಜಿಕ್ ವಾಂಡ್ ಏನಾದ್ರೂ ಅವಳ ಕೈಗೆ ಸಿಕ್ಕಿದ್ರೆ ಮತ್ತೆ ಆ ಡಾರ್ಕ್ ಲಾರ್ಡ್ ನ ವಾಪಸ್ ತಗೊಂಡ್ಬರ್ತಾಳೆ. ಹೀಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕು ನೀವು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹಾಗೆ ಇವಳನ್ನ ಒಂದು ಹೆಲ್ತ್ ಸರಿ ಹೋಗ್ತಾ ಇರೋದಿಲ್ಲ, ಹಾಳಾಗ್ತಾ ಇರುತ್ತೆ. ಯಾಕೆಂದ್ರೆ ಇವಳು ಇನ್ನು ಬಿಗಿನರ್ ಆಗಿರ್ತಾಳಲ್ಲ, ಸರಿಯಾಗಿ ಸ್ಪೆಲ್ ನ ಕರೆಕ್ಟ್ ಆಗಿ ಮಾಡಿರೋದಿಲ್ಲ. ಇದರಿಂದ ಇವಳು ಸಾಯಿ ಸ್ಟೇಜ್ ಗೆ ಹೋಗ್ತಾ ಇರ್ತಾಳೆ. ಮತ್ತೆ ಇವಳನ್ನ ಬದುಕಿಸ್ಬೇಕು ಅಂದ್ರೆ ಇವಳನ್ನ ಕರ್ಕೊಂಡು ಸೇಫ್ ಹೌಸ್ ಗೆ ಹೋಗ್ಬೇಕು. ಆ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಒಂದು ನದಿ ಇದೆ, ಅದನ್ನ ಶೀಲ್ಡ್ ಆಫ್ ಲೈಟ್ ಹೋಲಿ ವಾಟರ್ ಅಂತಾನು ಕರೀತಾರೆ. ಆ ಜಾಗಕ್ಕೆ ಹೋಗ್ಬಿಟ್ಟು ಅದ್ರೊಳಗಡೆ ಇರುವಂತ ನೀರೊಳಗಡೆ ನನ್ನನ್ನ ನೀವು ಹಾಕ್ಬೇಕು ಅಂತ. ಇದರಿಂದ ಟೀಕಾನ ಕರ್ಕೊಂಡು ಅದೇ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಆ ಜಾಗದ ಅಂಡರ್ ಗ್ರೌಂಡ್ ಗೆ ಹೋಗೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಆದ್ರೆ ಇನ್ಫಾರ್ನಿಗಳು ಇವ್ರು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿದ್ದು ಇಲ್ಲಿ ಕಾಯ್ಕೊಂಡಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಆದ್ರೆ ಇವ್ರುಗಳು ಕೂಡ ಅವ್ರ ಜೊತೆಗೆ ಫೈಟ್ ಗೆ ಬೀಳ್ತಾರೆ. ಆದ್ರೆ ಇನ್ಫಾರ್ನಿಗಳು ಇವ್ರಿಗಿಂತ ತುಂಬಾ ಸ್ಟ್ರಾಂಗ್ ಆಗಿರ್ತಾರಲ್ಲ, ಹಾಗಾಗಿ ಇವ್ರು 3 ಜನಕ್ಕೂ ಸರಸರಿಯಾಗಿ ಹೊಡಿತಾ ಇರ್ತಾರೆ. ಬಟ್ ಆದ್ರೆ ಇವ್ರು 3 ಜನನು ಕೂಡ ಒಟ್ಟಾಗಿ ಕೂಡಿ ಒಂದೊಂದೇ ಇನ್ಫಾರ್ನಿ ಕತೆನ ಮುಗಿಸ್ತಾ ಬರ್ತಾ ಇರ್ತವೆ. ಹಾಗೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಲೀಲಾನು ಕೂಡ ಫೈಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಹೀಗಾಗಿ ಇವ್ರು 3 ಜನ ಒಟ್ಟಿಗೆ ಕೂಡಿಸ್ಕೊಂಡು ಮತ್ತೆ ಹಾಗೆ ಟೀಕಾ ಆ ಒಂದು ಮ್ಯಾಜಿಕ್ ವಾಂಡ್ ನ ಪವರ್ ನ ಯೂಸ್ ಮಾಡ್ಕೊಂಡು ಲೀಲಾನ ಶೂಟ್ ಮಾಡ್ಬಿಟ್ಟು ಅಲ್ಲೇ ಮುಗ್ಸಾಕ್ಬಿಡ್ತಾರೆ. ಹೀಗಾಗಿ ಲೀಲಾ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಮತ್ತೆ ಟೀಕಾನ ಕರ್ಕೊಂಡು ಅದೇ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಬರ್ತಾರೆ. ಬಂದಾಗ ಆ ಜಾಗದಲ್ಲಿ ಮರಗಳ ಮಧ್ಯೆ ಒಂದು ಚಿಕ್ಕ ಕೊಳ ಇರುತ್ತೆ. ಆ ಒಂದು ಕೊಳದ ಒಳಗಡೆ ಈ ಟೀಕಾನ ಮನಗಿಸ್ತಾರೆ. ಅದು ಕೂಡ ಅವಳನ್ನ ಹೀಲ್ ಮಾಡಕ್ಕೆ ಶುರು ಮಾಡುತ್ತೆ. ಹೀಗೆ ಹೀಲ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ನೋಡಿದ್ರೆ ಲೀಲಾ ಅಷ್ಟು ಈಸಿಯಾಗಿ ಸಾಯೋ ರೀತಿ ಇರೋದಿಲ್ಲ. ಅವಳು ಮತ್ತೆ ಹೀಲ್ ಆಗ್ತಾ ಇರ್ತಾಳೆ. ಹೀಲ್ ಆಗ್ಬಿಟ್ಟು ನಿಕ್ ನ ಸರ್ಸರಿಯಾಗಿ ಹೊಡೆದ್ಬಿಟ್ಟು ಅವನ್ನ ಹ್ಯಾಂಗ್ ಮಾಡ್ಬಿಡ್ತಾಳೆ. ಮತ್ತೆ ಹಾಗೆ ನಮ್ ಹೀರೋ ಹತ್ರ ಇದ್ದಂತ ಮ್ಯಾಜಿಕ್ ವಾಂಡ್ ನ ಕಿತ್ಕೊಂಡ್ಬಿಟ್ಟು ಅವನ್ನ ಆ ನೀರಿಂದ ಆಚೆಗೆ ಎಸ್ಬಿಡ್ತಾಳೆ. ಮತ್ತೆ ಹಾಗೆ ಆ ಟೀಕಾನು ಕೂಡ ಆ ನೀರಿಂದ ಆಚೆ ತೆಗಿತಾಳೆ. ಯಾಕೆಂದ್ರೆ ಅವಳು ಹೀಲ್ ಆಗ್ದಲೆ ಅಲ್ಲೇ ಸತ್ತೋಗ್ಬೇಕು ಅನ್ಬಿಟ್ಟು. ಇಷ್ಟೊತ್ತು ನಮ್ಮನ್ನ ಆಟ ಆಡ್ಸಿದ್ದು ಇವನೇ ಅಲ್ವಾ ಅನ್ಬಿಟ್ಟು ನಮ್ ಹೀರೋನ ಆ ಒಂದು ಮ್ಯಾಜಿಕ್ ವಾಂಡ್ ನ ಉಪಯೋಗಿಸ್ಕೊಂಡು ಅವನ್ನ ಸಾಯಿಸೋಕೆ ಅಂತ ಬರ್ತಿರ್ಬೇಕಾದ್ರೆ ನಿಕ್ಕು ಅವಳು ಹ್ಯಾಂಗ್ ಮಾಡಿದ್ಲಲ್ಲ ಆ ಹಗ್ಗನ ಕಟ್ ಮಾಡ್ಬಿಟ್ಟು ಅವನೊಂದು ಶಾರ್ಟ್ ಗನ್ ತಗೊಂಡು ಅವಳ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಮತ್ತೆ ಹಾಗೆ ಅವಳ ಬೋರ್ಡನ್ನು ಶೂಟ್ ಮಾಡಿ ಓಪನ್ ಮಾಡ್ಬಿಡೋಣ ಅಂತ ನೋಡಿದ್ರೆ ಬುಲೆಟ್ಸ್ ಬೇರೆ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆಗ ಮ್ಯಾಜಿಕ್ ವಾಂಡ್ ನೋಡಿದ್ರೆ ಕೆಳಗಡೆ ಬಿದ್ದಿರುತ್ತಲ್ಲ, ಇದರಿಂದ ನಮ್ ಹೀರೋ ಎತ್ಕೊಳಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವಳು ಕೂಡ ಹೇಳ್ತಾಳೆ, ನೀನ್ ಅದನ್ನ ಎತ್ಕೊಂಡ್ರೆ ನೀನು ಸತ್ತೋಗ್ಬಿಡ್ತೀಯ, ಆದ್ರೂ ಕೂಡ ಪರವಾಗಿಲ್ಲ, ನಾನು ಟೀಕಾ ಹಾಗೆ ನಾನು ನಿಕ್ನ ಕಾಪಾಡ್ಬೇಕು ಅಂದ್ರೆ ಇದನ್ನ ಎತ್ಕೊಳ್ಳಬೇಕು ಅಂದ್ಬಿಟ್ಟು ಅದನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ಹಿಡ್ಕೊಂಡಿದ ತಕ್ಷಣ ಇವನ್ಗೆ ಏನು ಕೂಡ ಆಗೋದಿಲ್ಲ. ಯಾಕೆಂದ್ರೆ ಇವನು ಕೂಡ ಒಂದು ಬ್ರೈಟ್ ಆಗಿರ್ತಾನೆ. ಹೌದು, ಮಿಲಿಯನ್ಸ್ ಪೀಪಲ್ ಅಲ್ಲಿ ಇವನೊಬ್ಬ ಬ್ರೈಟ್ ಆಗಿರ್ತಾನೆ. ಆಗ ಅದೇ ಸಮಯಕ್ಕೆ ಆಗ ಟೀಕಾ ಒಂದು ಮಂತ್ರನ ನಮ್ ಹೀರೋಗೆ ಹೇಳ್ತಾಳೆ. ಆಗ ನಮ್ ಹೀರೋನು ಕೂಡ ಆ ಮಂತ್ರನ ಸ್ಪೆಲ್ ಮಾಡಿದ ತಕ್ಷಣ ಆಗ ನೋಡ್ತಿದ್ದಂಗೆನೆ ಆ ಮ್ಯಾಜಿಕ್ ವಾಂಡ್ ಇಂದ ಒಂದು ಪವರ್ಫುಲ್ ಶಕ್ತಿ ಆಚೆ ಬಂದು ಲೀಲನ ಸರ್ವನಾಶ ಮಾಡಾಕ್ಬಿಡುತ್ತೆ. ಅಂದ್ರೆ ಲೀಲನ ಅಲ್ಲೇ ಸಾಯಿಸ್ಬಿಡುತ್ತೆ. ಹೀಗಾಗಿ ಲೀಲನ ಕತೆ ಅಲ್ಲೇ ಮುಗಿದೋಗ್ಬಿಡ್ತು. ಮತ್ತೆ ಆ ಜಾಗನು ಕೂಡ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ಈ ಒಂದು ಮ್ಯಾಜಿಕ್ ವಾಂಡು. ಈ ಒಂದು ಬ್ಲಾಸ್ಟ್ ಅಲ್ಲಿ ಟೀಕಾ ಇಲ್ಲೂ ಕಾಣ್ತಾನೆ ಇರೋದಿಲ್ಲ, ಅವಳು ಮಾಯ ಆಗೋಗ್ಬಿಟ್ಟಿರ್ತಾಳೆ. ಹೀಗಾಗಿ ನಿಕ್ಕು ನಮ್ ಹೀರೋನ ಕಾಪಾಡ್ಕೊಂಡು ಹೊರಗಡೆಗೆ ಕರ್ಕೊಂಡ್ ಬರ್ತಾನೆ. ಇಷ್ಟರಲ್ಲಿ ಆಲ್ರೆಡಿ ಆ ಜಾಗಕ್ಕೆ ಮ್ಯಾಜಿಕ್ ಫಿಟ್ಸ್ ಅವರು ಬಂದ್ಬಿಟ್ಟಿರ್ತಾರೆ. ಮತ್ತೆ ನಿಕ್ಕು
ನಿಕ್ಕು ಕಂಡ್ರೆ ಈ ಆರ್ಕ್ಸ್ ಗಳಿಗೆ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ಇವನು ಜನಗಳ ಜೊತೆ ಸೇರ್ಕೊಂಡು ಪೊಲೀಸ್ ಆಗಿದ್ದಾನೆ ಅಂತ. ಬಟ್ ಆದ್ರೆ ಇವಾಗ ಇವನ್ ಮೇಲೆ ಒಂದು ಪ್ರೌಡ್ ಫೀಲ್ ಬರುತ್ತೆ. ಇವನು ನಮ್ಮನ್ನ ಕಾಪಾಡ್ಬೇಕು, ಈ ಭೂಮಿನ ಕಾಪಾಡ್ಬೇಕು ಅಂದ್ಬಿಟ್ಟು ಇವರಿಬ್ರು ಕೂಡ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ಬಿಟ್ಟು ನಿಕ್ಕು ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕೂಡ. ಮತ್ತೆ ಈ ಮ್ಯಾಜಿಕ್ ಫೀಡ್ಸ್ ಅನ್ನೋ ಒಂದು ಟೀಮ್ ಇರುತ್ತಲ್ಲ, ಅವ್ರುಗಳು ಹೋಗ್ಬಿಟ್ಟು ಆ ಒಂದು ಮ್ಯಾಜಿಕ್ ವಾಂಡ್ ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗ್ಬಿಟ್ಟು ಹಾಸ್ಪಿಟಲ್ ಗೆ ಶಿಫ್ಟ್ ಆಗುತ್ತೆ. ಆ ಜಾಗಕ್ಕೆ ಮ್ಯಾಜಿಕ್ ಫೀಡ್ ನ ಲೀಡರ್ ಆದ ಕ್ಯಾಂಡೋಮೇರ್ ಬಂದ್ಬಿಟ್ಟು, ನೀವೊಂದು ಒಳ್ಳೆ ಕೆಲಸ ಮಾಡಿದೀರಾ, ಇವಾಗ ನಿಮ್ಮನ್ನ ಕಾಪಾಡೋದು ನಮ್ಮ ಒಂದು ಜವಾಬ್ದಾರಿ ಆಗಿದೆ, ಇವಾಗ ನೀವ್ ಹೇಳ್ಬೇಕಾಗಿರೋದು ಇಷ್ಟೇ, ಆ ಜಾಗದಲ್ಲಿ ಯಾವ ಮ್ಯಾಜಿಕ್ ಇರ್ಲಿಲ್ಲ, ಏನು ಇರ್ಲಿಲ್ಲ, ಆ ಜಾಗದಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತಷ್ಟೇ, ಆ ಒಂದು ಅಟ್ಯಾಕ್ ಅಲ್ಲೇ ನಮ್ಮ 4 ಜನ ಪೊಲೀಸರು ಸತ್ತು ಹೋಗ್ಬಿಟ್ರು ಅಂತ ನೀವು ಈ ರೀತಿ ಸುಳ್ಳು ಸ್ಟೇಟ್ಮೆಂಟ್ ನ ಕೊಡ್ಬೇಕು, ಅವಾಗ ಮಾತ್ರ ನಾವು ನಿಮ್ಮನ್ನ ಬಚಾವ್ ಮಾಡಕ್ ಆಗೋದು ಅಂದ್ಬಿಟ್ಟು ಇವ್ರಿಗೆ ಒಂದು ಪ್ಲಾನ್ ನ ಕೂಡ ಕೊಡ್ತಾನೆ ಇವನೇ. ಹೀಗಾಗಿ ಇವ್ರುಗಳು ಸರಿ ಆಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ರೀತಿಯಾದ ಒಂದು ಮ್ಯಾಜಿಕ್ ವಾಂಡ್ ಇದೆ ಅಂತ ಗೊತ್ತಾದ್ರೆ ಜನಗಳೆಲ್ಲ ಇದರಿಂದ ಬೀಳ್ತಾರೆ ಅಂತ, ಇದನ್ನ ಪರ್ಮನೆಂಟ್ ಆಗಿ ಮುಚ್ಚಾಕ್ಬಿಡ್ಬೇಕು ಈ ವಿಷಯನ ಅನ್ಬಿಟ್ಟು ಈ ರೀತಿಯಾದ ಒಂದು ಐಡಿಯಾನ ಕೊಡ್ತಾರೆ. ಈ ಮ್ಯಾಜಿಕ್ ಫೀಡ್ಸ್ ಕೆಲ್ಸನೇ ಇದಾಗಿರುತ್ತೆ, ಮ್ಯಾಜಿಕ್ ಇಂದ ಜನಗಳಿಗೆ ತೊಂದರೆ ಆಗಬಾರ್ದು. ಮತ್ತೆ ಸೀನ್ ಕಟ್ ಆಗಿ ನಾವು ನೋಡ್ತೀವಿ, ನಮ್ ಹೀರೋಗೂ ಹಾಗೂ ನಿಕ್ಕಿಗೂ ಸನ್ಮಾನ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವರು ಆ ಟೆರರಿಸ್ಟ್ ನ ಮುಗಿಸಿದ್ದಾರೆ, ನಮ್ಮನ್ನೆಲ್ಲರನ್ನು ಕಾಪಾಡಿದ್ದಾರೆ ಅನ್ಬಿಟ್ಟು. ಬಟ್ ಆದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಇವ್ರು ಕಾಪಾಡಿದ್ದೆ ಒಂದು ಜಗತ್ನ ಅಂತ. ಹೀಗಾಗಿ ಇವರಿಬ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇರ್ತಾರೆ. ಆ ಒಂದು ಜಾಗದಲ್ಲಿ ನಿಕ್ಕಿಗೂ ಕೂಡ ಒಂದು ಮರ್ಯಾದೆ ಅನ್ನೋದೊಂದು ಸಿಗುತ್ತೆ. ಮತ್ತೆ ಆ ಒಂದು ಸನ್ಮಾನ ಜಾಗದಲ್ಲಿ ನಾವು ಟೀಕಾನ ನೋಡ್ತೀವಿ. ಟೀಕಾ ಇಲ್ಲಿರೋ ವಿಷಯ ನಮ್ ಹೀರೋಗೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ಟೀಕಾನು ಕೂಡ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಬದುಕೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದೆ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.